ಎಲ್ಲರಿಗೂ ನಮಸ್ಕಾರ. PMC ಚಾನಲ್ ಅವರಿಗೆ ನಮಸ್ಕರಿಸುತ್ತಾ, ಪತ್ರಿ ಸರಿಗೆ ನಮಸ್ಕರಿಸುತ್ತಾ, ನನ್ನ ಒಂದು ಧ್ಯಾನ ಅನುಭವನ ಸಂಕ್ಷಿಪ್ತವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ರಾಧಾ. ನಾನು ಬಂದುಬಿಟ್ಟು ರಾಯಚೂರು ನಿವಾಸಿ. ಮೊದಲು ನಾವು ಗಂಗಾವತಿ ನಮ್ಮ ತವ್ರ ಮನೆ. ನಮ್ಮ ಧ್ಯಾನದ ಒಂದು ಬೀಜ ಬಿತ್ತಿತು ಅಂದರೆ ಅದು ಚಿಕ್ಕವರಿದ್ದಾಗಿಂದೇ ಎಲ್ಲರಿಗೂ ಬೀಳುತ್ತೆ, ಬಟ್ ತಿಳ್ಕೊಳಕ್ಕೆ ಸ್ವಲ್ಪ ಸಮಯ ತಗೊಂತೆ. ಅದೇ ಥರ ನನ್ನ ಜೀವನದಲ್ಲಿ ಧ್ಯಾನ ಅನ್ನೋ ಬೀಜ ಬಿತ್ತಿತ್ತು ನಮ್ಮ ಅಜ್ಜಿ ಕಡೆಯಿಂದ, ನಮ್ಮ ತಾಯಿ ಅವರಿಂದ ಆ ಒಂದು ಪ್ರಯಾಣ ಸಾಗಿ ಮುಂದಕ್ಕೆ ಬೆಳೆದು ಹಲವಾರು ಗುರುಗಳ ದರ್ಶನ ಮಾಡ್ತಾ, ಅಂದರೆ ಒಂದು ಕಡೆ ಪತ್ರಿ ಸರ್ ಹೇಳ್ತಾರೆ, ಹೇಗೆ ನೀನು ಬೆಳೀತಾ ಹೋಗ್ತೀಯಾ ಹಾಗಾಗೆ ನಿನ್ನ ಗುರು ನಿನ್ನ ಕಡೆನೇ ಸಿಗ್ತಾ ಹೋಗ್ತಾರೆ ಅಂತೇಳಿ. ಅಂದರೆ ಯಾವಾಗ ಒಂದು ಶಿಷ್ಯ ತಯಾರಾಗಿರ್ತಾನೋ ಗುರು ಆಟೋಮೆಟಿಕ್ಕಾಗಿ ಅವ್ರ ಜೀವನದಲ್ಲಿ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಗುರುಗಳು ಸಂಚಾರಿಯವರು. ಗುರು ಸಂಚಾರ ಮಾಡ್ತಾ ಎಲ್ಲರಿಗೂ ಅವರು ಜ್ಞಾನವನ್ನು ಕೊಡ್ತಾ ಹೋಗ್ತಾರೆ. ಶಿಷ್ಯ ಇನ್ನೂ ರೆಡಿ ಆಗಿರ್ತಾನೆ ಹೊರತು ಹೋಗಿ ತಿಳ್ಕೊಳ್ಬೇಕು ಅಂದರೆ ಅವರ ಒಂದು ಪರಿಸ್ಥಿತಿ, ಅವರ ಒಂದು ವಾತಾವರಣ ಎಲ್ಲವೂ ಅನುಕೂಲ ಆಗಬೇಕು. ಅದಕ್ಕೋಸ್ಕರ ನನ್ನ ಒಂದು ಜೀವನದಲ್ಲಿ ನನಗೆ ಒಂದು ಧ್ಯಾನ ಸಾಧನೆ ನಮ್ಮ ಅಜ್ಜಿ ಕಡೆಯಿಂದ ಸಿಕ್ಕು. ನಂತರ ನಾನು ಬೆಳೀತಾ ಆ ಸಾಧನೆಯಲ್ಲಿ ಮುಂದೆ ಹೊರಿಸ್ತಾ ನಾನು ಎಲ್ಲಿದ್ದೀನೋ ಅಲ್ಲೇ ನನಗೆ ಗುರುಗಳು ಸಿಗ್ತಾ ಹೋದರು. ಅದು ಯಾವುದೇ ಒಂದು ಮಾರ್ಗದ ಗುರು ಆಗಿರಲಿ, ಎಲ್ಲರೂ ಹೇಳೋದು ಒಂದೇ ಧ್ಯಾನ, ಆದರೆ ಅವರು ಹೇಳೋ ಮಾರ್ಗ ಬೇರೆ ಬೇರೆ ಇರುತ್ತೆ. ಆ ಥರ ನನಗೆ ಹಲವಾರು ಗುರುಗಳು ಸಿಕ್ಕಿದ್ದಾರೆ. ಯಾರನ್ನೂ ನಾನು ಬಿಟ್ಟಿಲ್ಲ, ಮುಂದೆ ಬಿಡೋದು ಇಲ್ಲ. ಏಕೆಂದರೆ ಜ್ಞಾನ ಎಲ್ಲರ ಹತ್ರ ತಿಳ್ಕೊಳ್ಬೇಕು ಅಂತ ಪತ್ರಿ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ನಂತರ ನನ್ನ ಒಂದು ಗಂಡನ ಮನೆ, ಅತ್ತೆ ಮನೆ ರಾಯಚೂರಿಗೆ ಬಂದಮೇಲೆ 2008ರಲ್ಲಿ ನನಗೆ ಈ PSSM ಪರಿಚಯ ಆಯಿತು. ಯಾಕೆ ಪರಿಚಯ ಆಯಿತು? ನಾನು ಎಲ್ಲಿದ್ದೀನೋ ಅಲ್ಲೇ ನನಗೆ ಬೇಕು ಅನ್ನೋ ಒಂದು ಆಸೆ ಇತ್ತು. ಆ ರೀತಿ ನನಗೆ ನಮ್ಮ ಅಕ್ಕ ಆದವರು ಸುಧಾ ಅವ್ರ ಕಡೆಯಿಂದ ಈ ಪಿರಮಿಡ್ ಸೊಸೈಟಿ ಧ್ಯಾನ ಅನ್ನೋದು ಪರಿಚಯ ಆಯಿತು. ಪರಿಚಯ ಆದ ತಕ್ಷಣ ನನ್ನ ಜೀವನ ಮುಂದುವರಿಬೇಕು ಅಂದರೆ ನಾನು ಎಲ್ಲಿದ್ದೀನೋ ಅಲ್ಲೇ ಸಿಗಬೇಕು. ಅದಕ್ಕೆ ನನ್ನ ಪಾಲಿಸಿ ನನಗೆ ತುಂಬ ಇಷ್ಟ ಆಯಿತು. ಅವರ ಒಂದು ಧ್ಯಾನದ ಪರಿಚಯದಿಂದ ಇಲ್ಲಿ ನನಗೆ ಕೋಟೇಶ್ವರ್ ಸರ್ ಮತ್ತು ಮಾರಮ್ ಹೇಮನಾರಾಯಣ್ ಅವರಿಬ್ಬರ ಪರಿಚಯದಿಂದ ಈ ಧ್ಯಾನದ ಹಾದಿ ತುಂಬ ಸಲೀಸಾಗಾಯಿತು. ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಅಂತ ಹೇಳೋಕ್ಕೆ ನಾನು ಇನ್ನೊಂದು ಇಷ್ಟಪಡ್ತೀನಿ. ಯಾಕೆಂದರೆ ನಮಗೆ ಏನು ಬೇಕು ಅದೇ, ನಾವು ಕಲ್ಲಿನ ಹಾದಿನೂ ಆರಿಸ್ಬೋದು, ಮುಳ್ಳಿನ ಹಾದಿನೂ ಆರಿಸ್ಬೋದು, ಹೂವಿನ ಹಾದಿನೂ ಆರಿಸ್ಬೋದು. ನಾನು ಯಾವಾಗಲೂ ಆರಾಮಾಗಿರಬೇಕು ಅಂತ ನನ್ನ ಒಂದು ಪಾಲಿಸಿ. ಆ ಪಾಲಿಸಿಯಲ್ಲೇ ನನಗೆ ಆರಾಮಾಗಿರೋ ಹಾದಿನೇ ಸಿಕ್ಕಿದೆ. ಏಕೆಂದರೆ ನಾನು ಯಾವುದನ್ನು ಭಿನ್ನಾಭಿಪ್ರಾಯ ಮಾಡಲ್ಲ, ಬಟ್ ನನ್ನ ಒಂದು ಅಭಿಪ್ರಾಯ ಇರುತ್ತೆ. ಕೆಲವರು ಆರಾಮಾಗಿ ಏನು ಬೇಡ ಅನ್ನೋರು ಇರ್ತಾರೆ, ಕೆಲವರು ಜೀವನವನ್ನು ಆರಾಮಾಗಿ ಎಂಜಾಯ್ ಮಾಡಬೇಕು ಅಂತಿರ್ತಾರೆ. ಆ ಥರ ನನಗೆ ಆಧ್ಯಾತ್ಮಿಕನೂ ಬೇಕು, ಪ್ರಾಪಂಚಿಕನೂ ಬೇಕು. ಆ ಒಂದು ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ಬ್ಯಾಲೆನ್ಸ್ ಆಗಿ ನೀವು ಮುಂದೆ ವರಿಬೋದು ಅಂತ ಯಾವಾಗ ಹೇಮಾ ಅವರು ಮತ್ತು ಕೋಟೇಶ್ವರ್ ಸರ್ ಹೇಳಿದರು, ಆಗ ನನಗೆ PSSM ಇಷ್ಟ ಆಯಿತು. ಏಕೆಂದರೆ ನಾವಿರೋದು ಸಂಸಾರದಲ್ಲಿ ನಿರ್ವಾಣ ಹೊಂದಬೇಕು ಅನ್ನೋದೇ ನಮ್ಗೆ ಯಾವಾಗಲೂ ಇರೋ ಆಸೆ. ಆ ಒಂದು ಕರೆಕ್ಟು ಅಂತ ತಿಳಿಸ್ಕೊಟ್ಟಿದ್ದು ಪತ್ರಿ ಸರ್. ಏಕೆಂದರೆ ಸಂಸಾರದಲ್ಲಿ ನಿರ್ವಾಣ ಹೊಂದಬೇಕು, ಆ ಒಂದು ಬ್ಯಾಲೆನ್ಸಿಂಗ್ ಸ್ಥಿತಿ ಈ ಧ್ಯಾನದಲ್ಲಿ ಇದೆ. ಈ ಧ್ಯಾನವನ್ನು ಮಾಡ್ತಾ, ಈ ಧ್ಯಾನದ ಪರಿಚಯದಿಂದ ಮುಂದೆ ನಡೀತಾ, ಜೀವನದಲ್ಲಿ ಪ್ರತಿಯೊಂದು ಸುಖ ದುಃಖ ಕಷ್ಟ ನೋವು ಎಲ್ಲರಿಗೂ ಬರುತ್ತೆ, ಅದು ಸಹಜ. ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ಕಷ್ಟ ಬರಲ್ಲ ಅಂತಲ್ಲ, ಧ್ಯಾನ ಮಾಡ್ತಾ ಇಲ್ಲ ಅಂದರೆ ಕಷ್ಟಗಳೇ ಬರಲ್ಲ ಅಂತಲ್ಲ, ಎರಡರಲ್ಲಿ ಇರುತ್ತೆ. ಬಟ್ ತಗೊಳ್ಳೋ ಒಂದು ಕೆಪಾಸಿಟಿ ನಮ್ಮಲ್ಲಿ ಬರುತ್ತೆ. ಯಾಕೆ ಅಂದರೆ ನಾವು ಧ್ಯಾನದಲ್ಲಿ ಇದ್ದಲ್ಲಿ, ಒಂದು ಒಳ್ಳೆ ಸತ್ಸಂಗದಲ್ಲಿದ್ದಲ್ಲಿ ಆ ಸಿಚುವೇಶನ್ನ ನಾವು ಬೇರೆ ಥರ ನೋಡ್ತೀವಿ. ಆ ಸಿಚುವೇಶನ್ನ ಒಂದು ಚಾಲೆಂಜಿಂಗ್ ಥರ ನೋಡ್ತೀವಿ. ಆ ಥರ ಚಾಲೆಂಜಿಂಗ್ ತಗೊಳ್ತಾ ಮುಂದಕ್ಕೆ ನಡೀತಾ, ಪತ್ರಿ ಸರ್ ಯಾವಾಗಲೂ ಒಂದು ವಿಷಯ ಹೇಳ್ತಾ ಇರ್ತಾರೆ, ಧ್ಯಾನದಲ್ಲಿ 2 ರೀತಿ ಬರ್ತಾರೆ. ಒಂದೇನಾದರೂ ರೋಗ ನಲಿವು ಇದ್ದಲ್ಲಿ ಧ್ಯಾನ ಟಚ್ ಆಗಿ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಇನ್ನೊಂದು ರೀತಿಯಲ್ಲಿ ಅವರು ಆರಾಮವಾಗಿರ್ತಾರೆ ಜೀವನದಲ್ಲಿ, ಇನ್ನೂ ಆರಾಮಾಗೋಕ್ಕೆ ಧ್ಯಾನ ಅನ್ನೋದು ಬರುತ್ತೆ ಅಂಥೇಳಿ. ಅಂಥ ಒಂದು ವಿಷಯದಲ್ಲಿ ನಾನು 2ನೇದವಳು. ನನಗೆ ಎಲ್ಲ ರೀತಿಯಿಂದ ಎಲ್ಲ ಚೆನ್ನಾಗಿದೆ, ಆನಂದವಾಗಿದ್ದೆ. ಧ್ಯಾನ ಸಿಕ್ಕಿದ ಮೇಲೆ ಪರಮಾನಂದವಾಗಿದ್ದೀನಿ.
ಆ ಒಂದು ಆನಂದ ಪರಮಾನಂದ ಎಲ್ಲವೂ ಅನುಭವಿಸ್ಬೇಕು ಅಂದರೆ ನೀವೂ ಧ್ಯಾನ ಮಾಡಬೇಕು, ಎಲ್ಲರೂ ಧ್ಯಾನ ಮಾಡಬೇಕು. ಒಂದು ಕನ್ನಡದಲ್ಲಿ ತುಂಬ ಇಷ್ಟವಾಗಿರೋ ಸಾಂಗ್ ಇದೆ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಅಂತೇಳಿ. ಮಾನವನಾಗಿ ಹುಟ್ಟಿದ ಮೇಲೆ ಎಲ್ಲವನ್ನ ಕಾಣ್ತೀವಿ, ಮಾನವನಾಗಿ ಹುಟ್ಟಿದ ಮೇಲೆ ಧ್ಯಾನ ಅನ್ನೋ ಸಾಧನೆ ನಮ್ಮ ಜೀವನದಲ್ಲಿ ಕಾಣಬೇಕು. ಆ ಧ್ಯಾನ ಅನ್ನೋ ನನ್ನ ಜೀವನದಲ್ಲಿ ಕಾಣಿಸಿದೆ, ಸಾಧನೆ ಮಾಡ್ತಾ ಇದ್ದೀನಿ. ಮಾಡ್ತಾ ಎಷ್ಟೋ ಚೇಂಜಸ್ ನನ್ನಲ್ಲಿ ಬಂದಿದ್ದಾವೆ. ಸ್ಪೆಷಲಿ ನಾವು ಯಾವ ಚೇಂಜಸ್ ಬೇಕು ಅಂತ ಕೋರಬಾರ್ದು ಅಂತಲೂ ಗೊತ್ತಾಯಿತು. ಏಕೆಂದರೆ ನಾವು ಸಾಧನೆ ಮಾಡ್ತಾ ಹೋಗ್ತಾ ಇದ್ದಾಗ ನನ್ನ ಒಂದು ಜೀವನದಲ್ಲಿ ಆಯಿತು, ನನ್ನ ಒಂದು ಗುಣದಲ್ಲಿ ಆಯಿತು, ನನ್ನ ಒಂದು ಮುಂದಿನ ಹಾದಿಗೆ ಏನು ಒಳ್ಳೆಯದು ಏನು ಸರಿಯಾದದೋ ತಾನೇ ಬರುತ್ತೆ. ಯಾವುದು ಸರಿ ಇರೋದಿಲ್ಲೋ ಅದು ತಾನೇ ಹೊರಟೋಗುತ್ತೆ. ನಾವು ಯಾವುದನ್ನು ಸ್ಟ್ರೆಸ್ ತೊಗೊಳ್ಬಾರ್ದು ಅಂತ ನನಗೆ ಆಟೋಮೆಟಿಕ್ ಗೊತ್ತಾಯಿತು. ಏಕೆಂದರೆ ನಾನು ತುಂಬ ಮಾತಾಡೋಳು, ನನಗೆ ಮಾತು ಇಲ್ಲ ಅಂದರೆ ಲೋಕ ಇಲ್ಲ. ಸೊ ನಾನು ಒಂದು ಸರಿ ಪ್ರೇಮ್ನಾಥ್ ಸರಿಗೆ ಕೇಳಿದೆ, ಸರ್ ನೀವೇನೋ ಜಾಸ್ತಿ ಮಾತಾಡಬಾರ್ದು ಅಂತೀರಿ, ನಮಗೆ ಮಾತಿಲ್ಲ ಅಂದರೆ ಜೀವನ ಇಲ್ಲ, ಹೇಗೆ ಸರ್ ಅಂದಾಗ, ಆಡು ಆದರೆ ಅಲ್ಲೆಲ್ಲವೂ ಕರೆಕ್ಟಾಗಿರೋದು, ಅವೇರ್ ಆಗಿರೋದು, ಪ್ರಾಪಂಚಿಕನೂ ಮಾತಾಡು, ಆಧ್ಯಾತ್ಮಿಕನೂ ಮಾತಾಡು, ಇನ್ನು ಡಬಲ್ ಮಾತಾಡು ಅಂತ ಹೇಳಿದರು. ಸೊ ಆವಾಗ ಗೊತ್ತಾಯಿತು. ಸೊ ಒಬ್ಬೊಬ್ಬರಿಗೆ ಮಾತು ಎನರ್ಜಿ ಕೊಡುತ್ತೆ, ಒಬ್ಬೊಬ್ಬರಿಗೆ ಮಾತು ಲಾಸ್ ಎನರ್ಜಿ ಕಡಿಮೆನೂ ಆಗುತ್ತೆ ಅಂತಿರ್ತಾರೆ. ಬಟ್ ನನಗೆ ಎಲ್ಲ ರೀತಿಯ ಮೌನದಲ್ಲಿಯೂ ಎನರ್ಜಿ, ಮಾತಿನಲ್ಲೂ ಎನರ್ಜಿ. ಸೊ ಎಲ್ಲರೂ ನಿಮಗೆ ಏನು ಇಷ್ಟನೋ ಅದರಲ್ಲಿ ಸರಿಯಾದನ್ನು ತಗೊಳ್ತಾ ಹೋಗಿ, ಧ್ಯಾನವನ್ನು ಮಾಡಿ. ನಿಮ್ಮ ಜೀವನದಲ್ಲಿ ಏನು ಬೇಡ ಅನಿಸುತ್ತೋ ಅದು ತಾನೇ ಹೋಗುತ್ತೆ. ಅದಕ್ಕೋಸ್ಕರ ಸ್ಟ್ರೆಸ್ ಕೊಡೋಕ್ಕೂ ಹೋಗಬೇಡಿ. ಧ್ಯಾನ ಮಾಡ್ತಾ ಹೋಗಿ, ಧ್ಯಾನ ಸಾಧನೆ ಮಾಡಿ. ಹಾಗೆ ಧ್ಯಾನದ ಒಂದು ನಿಯಮಗಳು ಏನಿದಾವೆ ಅವನ್ನ ಮಾಡ್ತಾ ಹೋದಾಗ ತಾನೇ ಆಟೋಮೆಟಿಕ್ ಸೆಟ್ರೇಟ್ ಆಗ್ತಾ ಹೋಗುತ್ತೆ. ಇನ್ನು ಪ್ರೆಸೆಂಟ್ ಈಗ ನನ್ನ ಒಂದು ಇಷ್ಟ ಏನು ಅಂದರೆ, ಎಲ್ಲೇ ಒಂದು ಧ್ಯಾನ ಕಾರ್ಯಕ್ರಮ ನಡೀಲಿ, ಅಲ್ಲಿ ನಾನು ಪ್ರತಿ ಸಾರಿ ಹೊಸೊಬ್ರನ್ನ ಈ ಧ್ಯಾನಕ್ಕೆ ಪರಿಚಯ ಮಾಡಿಸ್ಬೇಕು. ಆಟೋಮೆಟಿಕ್ ಧ್ಯಾನ ಪ್ರಚಾರದಲ್ಲಿ ನಡೀತಾ ಇರುತ್ತೆ, ಆದರೆ ಧ್ಯಾನ ಪ್ರಚಾರದಲ್ಲಿ ನಡೀತಾ ಇರೋದನ್ನು ಧ್ಯಾನದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅವ್ರನ್ನ ಕರ್ಕೊಂಡು ಬಂದಾಗ ಆ ಖುಷಿನೇ ಬೇರೆ. ಈಗ ಪ್ರೆಸೆಂಟ್ ನಾನು ಆ ಖುಷಿನ ಅನುಭವಿಸ್ತಾ ಇದ್ದೀನಿ. ಎಲ್ಲರ ಒಂದು ಜೀವನದಲ್ಲಿ ಧ್ಯಾನವನ್ನು ಇಡೀರಿ, ಧ್ಯಾನವನ್ನು ಪಡ್ಕೊಂಡು ಎಲ್ಲರ ಜೀವನ ಆನಂದಮಯವಾಗಿ ಸಾಗಿಸೋಣ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.